ರುಕ್ಮಿಣಿ, ನಿನಗೊಂದು ವಿಷಯ ಗೊತ್ತಾ? ಏನು ಹೇಳು, ನನಗೇನು ಗೊತ್ತು? ನೀನು ಹೇಳಿದ್ರೆ ತಾನು ನನಗೆ ಗೊತ್ತಾಗೋದು. ಅದೇ ಕಣೆ, ನಮ್ಮ ಕ್ಲಾಸ್ಮೇಟು ಮಾದೇವ. ಏನಾಯಿತು ಮಾದೇವನಿಗೆ? ಏನೂ ಆಗಿಲ್ಲ, ನಾನು ಹೇಳೋದು ಕೇಳು ಫಸ್ಟು, ಟೆನ್ಷನ್ ತಗೊಂಬೇಡ. ಹಾಂ ಸರಿ ಹೇಳು, ಏನಾಯಿತು? ಮಾದೇವ ಚಿತ್ರದುರ್ಗದ ಹತ್ರ ಮಲ್ನಾಡಿ ಹಳ್ಳಿಗೆ ಓದೋದಕ್ಕೆ ಹೋಗಿದ್ದಾನೆ, ಗೊತ್ತಾ ನಿನಗೆ? ಹೌದಾ? ಯಾವಾಗ? ಇವತ್ತು ಬೆಳಗ್ಗೆನೇ ಹೋದ, 4 ಗಂಟೆಗೆ. ನಾಳೆ ಇದು ಏನಂತೀನಮ್ಮ ಇದಕ್ಕೆ, ಬಸ್ಸಿಗೆ ಹೋದ. ನಾಳೆ ಇಳಿದ ಮೇಲೆ ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹೌದಾ? ಪೆದ್ದ ಮುಂಡೆದು ಹೋಯ್ತಾ? ಓದಲ್ಲ ಮಾಡಲ್ಲ, ಅಲ್ಲಿ ಹೋಗಿ ಏನು ಓದ್ತಾನೋ ಏನೋ ಗೊತ್ತಿಲ್ಲ. ಏನು ನಮ್ಮದಲ್ಲೂ ಒಬ್ಬನು ಹಾಸ್ಟೆಲ್ಗೆ ಹೋಗಿ ಓದ್ತಾ ಇದೆ, ನನ್ನ ಮಾತು. ಹೋಗ್ಲಿ ಬಿಡು. ಹೌದು ಕಣೆ, ಹೋಗ್ತೀನಿ ಅಂತ ಹೋಗಿದ್ದಾನೆ. ಏನು ಓದ್ತಾನೋ ಏನೋ, ಇಲ್ಲೇ ಓದಲ್ಲ, ಅಲ್ಲಿ ಏನು ಓದ್ತಾನೋ ಗೊತ್ತಿಲ್ಲ. ಮತ್ತೆ ಹೋಗುವಾಗ ಅಳ್ತಾ ಇದ್ದಾನೆ, ನನಗೆ ಯಾರು ಇರಲ್ಲ ಅಲ್ಲಿ ಫ್ರೆಂಡ್ಸು, ನಾನೊಬ್ಬನೇ ಇರ್ತೀನಿ ಏನು ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ಏನಾಗಲ್ಲ, ಎಲ್ಲರೂ ಇಲ್ಲಿ ಹೆಂಗೆ ಪರಿಚಯ ಆಗ್ತಾರೆ ಅಲ್ಲಿ ಹಂಗೆ ಪರಿಚಯ ಆಗ್ತಾರೆ, ನೀನು ಭಯ ಪಡಬೇಡ ಅಂತ ಹೇಳಿದ್ದೀನಿ ಅಂದೆ. ಟೋಟಲಿ ಅವನಿಗೆ ಒಳ್ಳೆ ಇದು ಮಾಡಿ ಕಳಿಸಿದ್ಯಾ. ಆಯಿತು ಬಿಡು, ಹೋಗಲಿ, ಚೆನ್ನಾಗಿರಲಿ, ಧೈರ್ಯ ಮಾಡಿ ಕಳಿಸಿದ್ಯಾ. ಚೆನ್ನಾಗಿರ್ಬೇಕು, ಅವನು ಕೂಡ ಓದಿ ಚೆನ್ನಾಗಾಗಬೇಕು. ಹೌದು ಕಣಮ್ಮ, ಕಳಿಸಿದ್ದೀನಿ. ಅದಕ್ಕೋಸ್ಕರ ನೀನು ಹೇಳ್ಬೇಕಂತ ಬಂದೆ. ನೀನು ಈಗ ಕಾಣಿಸ್ತಿಲ್ಲ, ಇವಾಗ ಕಾಣಿಸಿದ್ಯಾ. ನೀನು ಹೋಗುವಾಗ ಮಾತಾಡ್ಬೇಕಂತ ನೀನು ಇರಲಿಲ್ಲ. ಇಲ್ಲ ಕಣು, ನಾನು ಕ್ರಿಸ್ಮಸ್ ಇತ್ತಲ್ಲ, ಅದಕ್ಕೆ ಊರಿಗೆ ಹೋಗಿದ್ದೆ. ಅದಕ್ಕೆ ನಿನ್ನೆ ರಾತ್ರಿ ಬಂದು ಇವಾಗ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಿ. ಓಕೆ, ಹೌದಾ, ಆಯ್ತು ಬಿಡು. ಊಟ ಮಾಡ್ದಾ? ಊಟ ಆಯ್ತಾ? ಆಯಿತು ಕಣು, ಊಟ ಆಯಿತು. ಓಕೆ ಬಾಯ್, ನಾನು ಬರ್ತೀನಿ, ನಾನು ಸುಸ್ತಾಗ್ತಾಯಿದ್ದೀನಿ, ಹೋಗಿ ಮಲಗಬೇಕು. ಯಾವಾಗಲೂ ಮಲಗೋ ಚಳೆ, ಯಾವಾಗಲೂ ಕುಂಭಕರ್ಣಿ ನೀನು. ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು, ಓದೋದಿಲ್ಲ, ಫ್ರೆಂಡ್ಸ್ ಕಾಣಿಸೋದಿಲ್ಲ, ಏನಿಲ್ಲ. ಹೌದಪ್ಪ, ನಾನು ಕುಂಭಕರ್ಣಿ, ನೀನೇನು ಕುಲಕರ್ಣಿ. ಓಕೆ ಬಾಯ್. ಓಕೆ ಬಾಯ್, ಸಾಯಂಕಾಲ ಕಾಣಿಸ್ತೀನಿ.